ಬಾಗಲಕೋಟೆ ಜಿಲ್ಲೆ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಸಮಾಜ ಸಂಘರಿ ಹುನಗುಂದ ತಾಲೂಕಾ ಘಟಕ ಮತ್ತು ಜಿಲ್ಲಾ ಘಟಕ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 22, 2025 ರಂದು ಕರ್ನಾಟಕ ರಾಜ್ಯ ಸರಕಾರದಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಜರುಗುವ ಸಮೀಕ್ಷೆಯಲ್ಲಿ 60 ಪ್ರಶ್ನೆಗಳುಳ್ಳ ಅನುಸೂಚಿ ನಮೂನೆಯ ಫಾರ್ಮಿನ ಭಾಗ 1 ಕಾಲಂ 8 ಕ್ರಮ ಸಂಖ್ಯೆ 1 ರಲ್ಲಿ ಹಿಂದೂ ಎಂದು ಹಾಗೂ ಕಾಲಂ 9 ರಲ್ಲಿ A0445 ಹಡಪದ ಅಪ್ಪಣೆಂದು ಬರೆಸಲು ಹಾಗೂ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಸಮಾಜದವರು ಅನೇಕ ಹಿಂದುಳಿದ ಉಪಹಿಂದೂ ಲಿಂಗಾಯತರ ಶರಣ ಸಂಸ್ಕೃತಿ ಧಿಕ್ಕರಿಸಿದ್ದನ್ನು ಖಂಡಿಸಿ ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿ ದಿನಾಂಕ ಸೆಪ್ಟೆಂಬರ್ 17, 2025 ರಂದು ಸಾಯಂಕಾಲ 5 ಗಂಟೆಗೆ ಹಡಪದ ಅಪ್ಪಣ್ಣ ಸಮಾಜ ರಾಜ್ಯ ಘಟಕದ ಅಧ್ಯಕ್ಷರಾದ ಎಚ್. ವೈದ್ಯರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಶ್ರೀಹಡಪದ ಅಪ್ಪಣ್ಣನವರ ಶ್ರೀಮಠದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯುದ್ದೇಶಿಸಿ ಶ್ರೀಹಡಪದ ಅಪ್ಪಣ್ಣ ಸಮಾಜ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ಎಚ್. ವೈದ್ಯರು ಮಾತನಾಡಿ, ಹಡಪದ ಅಪ್ಪಣ್ಣ ಸಮಾಜ ಬಾಂಧವರು ಲಿಂಗವಂತರಾಗಿ ಶರಣ ಸಂಸ್ಕೃತಿ ಆಚರಣೆಯನ್ನು ಮಾಡುತ್ತಾ ಬಂದಿದ್ದೇವೆ. ಆದರೆ ರಾಜ್ಯ ಸರಕಾರವು 2016 ರಲ್ಲಿ ಸುತ್ತೋಲೆ ಹೊರಡಿಸಿ ನಮ್ಮ ಕಸಬನ್ನು ಅನೇಕ ಜಾತಿ ಜನಾಂಗ ನಿರ್ವಹಿಸುತ್ತಿದ್ದರಿಂದ ಹಜಾಮೆಂಬ ಪದವನ್ನು ತೆಗೆಯುತ್ತೇವೆ ಎಂದು ನಂಬಿಸಿ ಲಿಂಗವಂತರಾದ ನಮ್ಮನ್ನು ನಾಯಿ ಎಂಬ ವರ್ಗದಿಂದ ಹೊರದಬ್ಬಿ ಸವಿತಾ ಎಂಬುದಕ್ಕೆ ಸೇರಿಸಿದೆ. ಆದರೆ ಅದು ಸಮಾಜವಲ್ಲ, ಅದೊಂದು ಸಂಘ ಹೆಸರು ಮಾತ್ರ. ಈ ಹೆಸರಿನೊಂದಿಗೆ ನಮ್ಮ ಕಸಬನ್ನು ನಿರ್ವಹಿಸುವರು ಲಿಂಗವಂತರಲ್ಲ, ಮಾಂಸಾಹಾರಿಗಳಾಗಿದ್ದಾರೆ. ಇಂತಹ ವರ್ಗದವರೊಂದಿಗೆ ನಮ್ಮನ್ನು ತಳಕು ಹಾಕಿತು. ಈ ದ್ವಂದ್ವವನ್ನು ಸರಿಪಡಿಸುವಂತೆ ಅಂದಿನ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಶಾಸಕರು ಹಾಗೂ ಬಿ.ಎಸ್. ಯಡಿಯೂರಪ್ಪನವರನ್ನ 100 ಸಾರಿ ಮನವಿ ಮಾಡಿಕೊಂಡರೂ ಸಹ ರದ್ದುಪಡಿಸಲಿಲ್ಲ. ಈಗ ನಮ್ಮ ಸಮಾಜದ ಮಠಾಧೀಶರನ್ನು ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಮಠಾಧೀಶರು ಈಗೊತ್ತಡ ಹೇರಿ ವೀರಶೈವ ಮತ್ತು ಲಿಂಗಾಯತ ಜಾತಿ ಬರೆಸುವಂತೆ ಒತ್ತಡ ಹೇರುವುದನ್ನು ಕೈಬಿಡಬೇಕೆಂದರಲ್ಲದೆ ಸರಕಾರ ನಮ್ಮನ್ನು ಹೊರದಬ್ಬಿದಾಗ ಅಪ್ಪಿಕೊಳ್ಳದವರು ಈಗೇಕೆ ನಮ್ಮ ದುಂಬಾಲು ಬೀಳುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ದಲ್ಲದೆ ಇದಕ್ಕೆ ತಕ್ಕ ಉತ್ತರ ನೀಡಲು ಎಲ್ಲಿಗಾದರೂ ಬರುತ್ತೇನೆಂದು ಗುಡಗಿದರು. ನಂತರ ಕೂಡಲ ಸಂಗಮ ಪ್ರಾಧಿಕಾರದ ಕಮಿಷನರಾಗಿದ್ದ ಐಎಎಸ್ ಅಧಿಕಾರಿ ಎಸ್.ಎಂ. ಜಾಮದಾರರು ಕೇವಲ ಬಸವಣ್ಣನವರಿಗೆ ಆದ್ಯತೆ ನೀಡಿ ಇತರೆ ಹಿಂದುಳಿದ ಉಪಲಿಂಗಾಯತ ಜನಾಂಗದ ಶರಣ ಸಂಸ್ಕೃತಿಯ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಿ ಸರ್ವನಾಶಕ್ಕೆ ನಾಂದಿ ಹಾಡಿದವರೇ ಎಸ್.ಎಂ. ಜಾಮದಾರರೆಂದು ತಮ್ಮ ಅಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿದರು. ನಂತರ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರು ಮಾಧ್ಯಮ ಪ್ರಕಟಣೆ ಮತ್ತು ಸಮಾಜದ ಹಿರಿಯರು ಚರ್ಚಿಸಿ ಕೈಗೊಂಡ ನಿರ್ಣಯದನ್ವಯ ಸಮೀಕ್ಷೆಯಲ್ಲಿ ಧರ್ಮ ಮತ್ತು ಜಾತಿ ಬರೆಯಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಡಪದ ಅಪ್ಪಣ್ಣ ಸಮಾಜ ಹುನಗುಂದ ಘಟಕದ ಉಪಾಧ್ಯಕ್ಷರಾದ ಮಂಜುನಾಥ ಕೆರಸೂರರು ವೇದಿಕೆ ಹಂಚಿಕೊಂಡರೆ, ಮುಖಂಡರಾದ ಶಿವಶಂಕರ ಚಿನ್ನಾಪೂರ, ಸಂಗಪ್ಪ ಹಡಪದ, ಸಂಗಪ್ಪ ಸಂಗಮ, ಅಮರೇಶನಂದ ವಾಡಗಿ, ಶಿವಲಿಂಗಪ್ಪ ಮರೋಳ, ಚೇತನ ಜಂತವೆಲ್ಲರೂ ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಿಮ್ಮ ಕೈಯಾಗಿ ಆಲ್ರೆಡಿ ನಾನು 2016 ಇಸ್ವಿಯ ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ದೀನಿ. ಆ ಗೆಜೆಟ್ ನೋಟಿಫಿಕೇಶನ್ದಲ್ಲಿ ನಾವೆಲ್ಲ ಲಿಂಗಾಯತ ಒಳಪಂಗಡದಲ್ಲಿದ್ದಂಥ ಹಡಪದ ಸಮಾಜದವರು ನಾವು ಲಿಂಗಾಯತಾಗೇ ಇದ್ವಿ. ಇದುವರೆಗೆ ನಾವೆಲ್ಲ ಶರಣ ಸಂಸ್ಕೃತಿಗಳನ್ನ ನಡೆಸ್ತಾ ಬಂದಿದ್ವಿ. ಆದರೆ 2015-16ರಿಂದ ನಮ್ಮನ್ನ ನಾಯಿಂದ ದಡಿ ಒಳಗಿದ್ದಂಥ ನಮ್ಮನ್ನ ತೆಗೆದು ಸವಿತಾ ಅನ್ನುವ ಹೆಸರಿನ ಅಡಿ ಒಳಗ ನಮ್ಮನ್ನ ಸೇರಿಸ್ತೀವಿ. ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊಂದಿಸಿ ಅದು ನವ ಏನು ಮಾಡಿದ್ರು, ಈ ಕ್ಷೌರ ಕೆಲಸದಲ್ಲಿ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಪದವನ್ನು ಯೂಸ್ ಮಾಡ್ತಾರೆ, ಹಜಾಮ್ ಅನ್ನೋ ಪದ. ಆ ಪದ ತೆಗೆದು ಹಾಕ್ತೀವಿ ಅಂತ ಹೇಳಿ ನಮ್ಮನ್ನ ಆ ಪದಾರ್ಥ ನಿಷೇಧ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನು ನಂಬಿಸಿ ಸರ್ಕಾರ ಅಲ್ಲೇ ನಾಯಿಂದ ದಡಿ ಒಳಗಿದ್ದಂಥವ್ರನ್ನ ನಮ್ಮಗಳನ್ನ ಸವಿತಾ ದಡಿ ಒಳಗೆ ಸೇರಿಸಿ. ಸವಿತಾ ಅನ್ನೋದು ಒಂದು ಸಂಘ, ಸಮಾಜ ಎಲ್ಲ. ಅದಕ್ಕೋಸ್ಕರ ಅದರ ಅಡಿಯೊಳಗೆ ಸೇರಿಸಿದ್ರೆ ನಾವು ಎಲ್ಲ ಶಾಸಕರನ್ನ ಮತ್ತು ಸಚಿವರನ್ನ ವಿನಂತಿ ಮಾಡ್ಕೊಂಡ್ವಿ, ಈ ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ನಮ್ಮನ್ನ ನಾಯಿಂದ ದಡಿ ಒಳಗೆ ಇಡಲಿ ಅಂತ ಹೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊಂಡ್ವಿ. ಅಂದಿನ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೂ ಲಿಂಗಾಯತ್ ಮತ್ತು ವೀರಶೈವ ಶಾಸಕರಿಗೆ ಮನವಿ ಮಾಡ್ಕೊಂಡಿವಿ. ನಮ್ಗೆ ಈ ರೀತಿ ಸರ್ಕಾರದೊಳಗೆ ಸಿದ್ದರಾಮಯ್ಯನವ್ರು ಸೇರ್ಸ್ಯಾರ, ಅದಕ್ಕೆ ನೀವು ಕ್ಯಾನ್ಸಲೇಷನ್ ಮಾಡ್ಸಕ್ಕೆ ನಮ್ಗೆ ಅನುಮತಿ ಕೊಡ್ರಿ ಅಂತ ಹೇಳಿ. ಆದರೂ ಕೇಳಿಲ್ಲ. ಮುಂದೆ ಬಿಜೆಪಿ ಸರ್ಕಾರದಲ್ಲಿ ಲಿಂಗಾಯತರೇ ಮುಖ್ಯಮಂತ್ರಿ, ನಮ್ಮ ಸನ್ಮಾನ್ಯ ನನ್ನ ನೆಚ್ಚಿನ ನಾಯಕ ಆದಂಥ ಬಿ.ಎಸ್. ಯಡಿಯೂರಪ್ಪನವರು
ಅವ್ರಿಗೆ ಹತ್ರ 100 ಬಾರಿ ಈ ವಿನಂತಿಯನ್ನು ಮಾಡಿದ್ವಿ. ಆದರೂ ಕೂಡ ಆ ರಿಜೆಕ್ಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಅನ್ನ ಮಾಡಿಲ್ಲ. ಮತ್ತ ಈಗ ನಮ್ಮನ್ನೆಲ್ಲ ಕರೆದು ನೀವು ಲಿಂಗಾಯತ್ ಅಂತ ಬರ್ಸ್ರಿ, ನೀವು ಲಿಂಗಾಯತ್ ಅಂತ ಬರ್ಸ್ರಿ ಅಂದ್ರೆ ನಾವು ಏನಂತ ಬರ್ಸ್ಬೇಕು? ಈ ಜಿಸ್ಯಾಜ್ಞೆಯನ್ನ ನಮ್ಮ ಮಠಾಧೀಶರಿಗೂ, ನಮ್ಮ ಹಿಂದುಳಿದ ವರ್ಗದ ಮಠಾಧೀಶರಿಗೂ ಮತ್ತು ನಮ್ಮ ಸಮಾಜದವರ ಮೇಲೆ ಈ ಲಿಂಗಾಯತ್ ಮತ್ತು ವೀರಶೈವ ಸಮಾಜದವರು ಹೇರ್ತಾ ಇದ್ದಾರೆ. ಇದನ್ನು ಬಿಡಬೇಕು. ಇದನ್ನ ಯಾಕೆ ಬಿಡಬೇಕು ನೀವು ಅಂದ್ರೆ, ನಾವು ಸರ್ಕಾರ ನಮ್ಮನ್ನ ಲಿಂಗಾಯತದಿಂದ ಹೊರ ಹೋಗದಾಗ ನೀವು ನಮ್ಮನ್ನ ಒಪ್ಕೊಳ್ಳಿಲ್ಲ, ಯಾರು ಒಪ್ಕೊಳ್ಳಿಲ್ಲ. ಹೌದು, ಬರೇ ಈಗಾದ್ರೂ ನಾನು ಲಿಂಗಾಯತ ಸಮಾಜದವರಿಗೆ ಬೇಕಾದಲ್ಲಿ ಕರೀರಿ, ನಾವು ಸವಾಲನ್ನು ಸ್ವೀಕಾರ ಮಾಡಿ ನಿಮಗೆ ಉತ್ತರ ಕೊಡಕ ಬರ್ತೀವಿ. ಅದಕ್ಕೆ ನಾವು ಇವತ್ತಿನ ಈ ಪತ್ರಿಕಾ ಹೇಳಿಕೆ ಒಳಗ ಸ್ಪಷ್ಟವಾಗಿ ನಿಮಗೊಂದು ಸವಾಲನ್ನು ಕೊಡ್ತೀವಿ. ಈ ರೀತಿ ಹಿಂದುಳಿದ ವರ್ಗದ ಅನೇಕ ಸಮಾಜಗಳನ್ನ ಲಿಂಗಾಯತ್ ಮತ್ತು ವೀರಶೈವ ಸಮಾಜದವರು ಕಳ್ಕೊಂಡ್ಬಿಟ್ಟಿರಿ. ಸರ್ಕಾರ ತಮಗೆ ಬೇಕಾದ ರೀತಿ ಒಳಗ ನಮ್ಮ ಹಿಂದುಳಿದ ವರ್ಗಗಳ ಕೆಲವೊಂದಿಷ್ಟು ಮೈಕ್ರೋ ಕಮ್ಯುನಿಟಿ ಸಮಾಜಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ವ್ಯವಸ್ಥೆ ಒಳಗ ಆ ಲಿಂಗಾಯತದಿಂದ ಹೊರಗೆ ಬಂದಾರ. ಆ ಪದ ನಿಷೇಧ ಮಾಡಿದ ಮೇಲೂ ಕೂಡ ತಾವುಗಳು ಕೂಡ ಎಲ್ಲ ಮುಖ್ಯಮಂತ್ರಿಗಳ ತಕ್ಕ ವಿನಂತಿ ಮಾಡಿಕೊಂಡ್ರು ಕೂಡ ಜಾಗೃತ ಆಗಲಿಲ್ಲ, ಅದನ್ನು ಬಿಟ್ರಿ. ಆಯ್ತು, ನಾವು ಹೋಗಬಹುದು. ಇದುವರೆಗೆ ತಾವು ಎಲ್ಲರೂ ನೋಡಿ, ನಮ್ಮೆಲ್ಲ ಮಠಗಳು ಶರಣ ಸಂಸ್ಕೃತಿ ಮಹೋತ್ಸವ ನೋಡ್ತಿದ್ದೀವಿ. ನಾವು ಶರಣ ಸಂಸ್ಕೃತಿ ಶರಣ ಸಂಸ್ಕೃತಿ. ಈ ಒಬ್ಬ ಮಹಾನ್ IAS ಅಧಿಕಾರಿ ಜಾಮದಾರ್, ಅವನ ಕಾನ್ಸೆಪ್ಟ್ ಬಹಳ ತಪ್ಪೈತಿ. ಹೆಂಗ ತಪ್ಪೈತಿ ಅಂದ್ರ, ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಅನುಮೋದನೆ ನೀಡಿ ಅದನ್ನು ಪ್ರಾರಂಭ ಮಾಡಿದರು. ಮುಂದೆ JH ಪಟೇಲ್ ಬಂದು ಅದಕ್ಕೆ ಆತ್ಮಚೈತನ್ಯ ನೀಡಿ ಹಣವನ್ನು ಬಿಡುಗಡೆ ಮಾಡಿ ಅದಕ್ಕೆ ಕಮಿಷನರ್ನಾಗಿ ನಮ್ಮ ಜಾಮದಾರ್ ಅವರನ್ನು ಮಾಡಿದರು. ಜಾಮದಾರ್ ಅವರು ಏನ್ ಮಾಡಿದರು? ಕೇವಲ ಬಸವಣ್ಣನ ಕೂಡಲ ಸಂಗಮ ಬಸವಣ್ಣನ ಕಾನ್ಸೆಪ್ಟ್ ಇಟ್ಕೊಂಡು ಅಷ್ಟ ಅಭಿವೃದ್ಧಿ ಮಾಡಕ್ ಸ್ಟಾರ್ಟ್ ಮಾಡಿದರು. ಬಸವಣ್ಣನ ಜನ್ಮಸ್ಥಳ, ಆಮೇಲೆ ಇಂಗ್ಲಿಷ್ ಸ್ಥಳ, ಇವು 3 ಕಾನ್ಸೆಪ್ಟ್ ಇಟ್ಕೊಂಡ್ರು. ಬಿಟ್ಟರೆ ಮತ್ತೆ ಬಸವ ಕಲ್ಯಾಣಕ್ಕೆ ಹೋದ್ರು. ಅವನ್ನ ಹೆಂಡತಿ ಕರ್ಕೊಂಡ್ ಬರಕ್ ಹೋದ ಅಪ್ಪನೂ ಕೂಡ ಅಲ್ಲೇ ನೀರಾಗಿದ್ದ, ಅದನ್ನು ಪುನರ್ಜೀವನ ಮಾಡಲಿಲ್ಲ. 2007 ಸ್ವತಃ ನಾವು ಸಂಘಟನೆಯನ್ನ ಮಾಡಿ, ನಮ್ಮ ಸಂಘಟನೆ ಮುಖಾಂತರ ಆಗಿನ ಉಪಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಕನ್ವಿನ್ಸ್ ಮಾಡಿ ಈ ತಾರತಮ್ಯ ಪ್ರಾರಂಭ ಆಗೈತಿ, ಅದಕ್ಕೆ ಅನುದಾನ ಕೊಡ್ಬೇಕಂದಾಗ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. ಅದು ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ವರದಿ ಪ್ರಕಾರ. ಹೌದು, ಒಪ್ಕೋತೀವಿ ನಾವು, ಅದು ಪ್ರಾರಂಭ ಆಯ್ತು ಕೆಲಸ. ಅಲ್ಲೇ ನಮ್ಮನ್ನ ಸಂಪೂರ್ಣವಾಗಿ ದ್ವಂದ್ವ ಮಾಡಿಕಾಟ ನಾಶ ಮಾಡಿದವರೇ ಜಾಮದಾರ್. ಯಾವ ರೀತಿ? ಅಲ್ಲಿ ಅಪ್ಪಣ್ಣ ನೀಲಮ್ಮನ ಗತಿಗೆ ಮಾತ್ರ ಇದೆ ಅಂಗಡಿಗಳೊಳಗ. ಅಲ್ಲಿ ತಂದು ಮಡಿವಾಳ ಮಾಚಿದೇವರ ಮೂರ್ತಿ ಇಟ್ಕಾಟ ಅವ್ರದ್ದು ಐಕ್ಯ ಸ್ಥಳ ಇಲ್ಲೇ ಐತೆ ಅನ್ನುವಂತ ಒಂದು ಪರಂಪರೆಯನ್ನ ಹುಟ್ಟು ಹಾಕಿ, ಸರ್ಕಾರ ದುಡ್ಡುಗಳನ್ನು ಹುಟ್ಟು ಹಾಕಿದಂತ ಮಹಾನ್ IAS ಅಧಿಕಾರಿ ಜಾಮದಾರ್ ಅವರು. ಈಗ ನೀವು ಶರಣ ಸಂಸ್ಕೃತಿ ಬಿಟ್ಟು ಬಸವ ಸಂಸ್ಕೃತಿ ಅಂತ ಹೊಂಟಿರಲ್ಲ, ಉಳಿಕೆ ಶರಣರೆಲ್ಲ ಬರಬಾರ್ದಾಗ. ಬಸವಣ್ಣ ಒಬ್ಬರ ಫೈನಲ್, ಬಸವ ಸಂಸ್ಕೃತಿ ಅಷ್ಟ ಫೈನಲ್. ಶರಣ ಸಂಸ್ಕೃತಿ ಬೇಡ ನಿಮ್ಗ. ಯಾಕ ಬೇಡ ನಿಮ್ಗ ಶರಣ ಸಂಸ್ಕೃತಿ ಬೇಡ ಅಂದ್ರ, ನೀವು ಈ ಅನ್ಯ ಸಮಾಜದ ಅನ್ಯ ಶರಣರ ಜಾತಿಯವರನ್ನ ಕರಿಬೇಡ್ರಿ, ಕರಿಯ ಅವಶ್ಯಕತೆ ಇಲ್ಲ, ಅದನ್ನು ಬಿಡಬೇಕು. ಈ ಪ್ರವೃತ್ತಿಯನ್ನ ನೀವೆಲ್ಲಿವರೆಗೂ ಬಿಡಂಗಿಲ್ಲ, ಈ ಪ್ರವೃತ್ತಿಯನ್ನ ಎಲ್ಲಿವರೆಗೂ ನೀವು ಕೇಳೋದಿಲ್ಲ, ಅಲ್ಲಿವರೆಗೂ ನಿಮ್ಮ ಲಿಂಗಾಯತ ಮಹಾಸಭಾ ಅಲ್ಲಿ, ನಿಮ್ಮ ಲಿಂಗಾಯತ ವೀರಶೈವ ಮಹಾಸಭಾ ಅಲ್ಲಿ ನಿಮ್ಮನ್ನ ಯಾರು ಒಪ್ಕೊಳ್ಳೋದಿಲ್ಲ. ಈ 1 ವರ್ಷದ ಹಿಂದೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತ ಶಾಮೂರ್ ಶಿವಶಂಕರನವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹಜಾಮುರದ ಅಂತ ಹೇಳ್ತಾರೆ ಅವರು. ಅವ್ರ ಸರ್ಕಾರ ಅವನ ಸಚಿವ ಇದ್ದಾಗ ನಿಷೇಧ ಮಾಡಿದಂತ ಪದ ಹೊಳ್ಳಿ ಅದನ್ನ ತಾನು ಪುನರುಚ್ಚಾರಣ ಮಾಡ್ತಾನ. ಆ ವಿಷಯವಾಗಿ ನಾವು ಇಡೀ ಹಡಪದ ಸಮಾಜದವರು, ಸಣ್ಣ ಹೇಳಿದವರು, ನಾವು ಬಾಗಲಕೋಟೆ
ಜಿಲ್ಲಾ SP ಅವರಿಗೆ ಕಂಪ್ಲೇಂಟ್ ಕೊಡಕ್ ಹೋದ್ರ ನಮ್ಮ ಮೇಲೆ ಸಂಪೂರ್ಣವಾದ ದಬ್ಬಾಳಿಕೆ ಪ್ರಾರಂಭವಾಯಿತು. ನಮ್ಮ ಕಂಪ್ಲೇಂಟ್ ಸಮೇತ ತಗೊಲಿಲ್ಲ. ಅದೇ ರೀತಿ ಈಗೂ ಕೂಡ ಈ ವೀರಶೈವ ಮಹಾಸಭಾದವರಿಗೆ, ಈ ವೀರಶೈವ ಜಾಗತಿಕ ಲಿಂಗಾಯತ್ ಮಹಾಸಭಾದವರಿಗೆ ತಾಕತ್ತಿದ್ರ ಅಪ್ಪಣ್ಣನ ಅರಿವಿನ ಗವಿ ನಾಳೆ ಓಪನಿಂಗ್ ಮಾಡ್ತೀನಿ ಧೈರ್ಯ ಅವರು ಕೊಡಲಿ. ಅಲ್ಲಿರ್ತಕ್ಕಂಥ ಪಂಚ ಕಮಿಟಿ ಅವರು ಲಿಂಗಾಯತ್ರೆ ಅವರೇ ವಿರೋಧ ಮಾಡ್ತಾರ ಅಪ್ಪಣ್ಣನ ಅರಿವಿನ ಗವಿ ಇಲ್ಲ ಅಂತೇಳಿ. ಮತ್ತೆ ಯಾವ ರೀತಿ ನಾವು ಲಿಂಗಾಯತರು ನಾವು ನಮ್ಮ ಬದುಕಿಗಾಗಿ ಕೇಳ್ತಾ ಇಲ್ಲ, ನಮ್ಮ ಶರಣರ ನೆಲೆಗಳನ್ನ ಉಳಿಸುವುದಕ್ಕಾಗಿ ಈ ಲಿಂಗಾಯತ್ ಮಹಾಸಭಾಕ ಮತ್ತು ವೀರಶೈವ ಮಹಾಸಭಾದವ್ರು ಕೇಳ್ತೀವಿ ನಾವು ಹೊರತು ಬೇರೆದಕ್ಕಲ್ಲ. ನಮ್ಮನ್ನಂತೂ ಪೂರ್ಣವಾಗಿ ಈ ಸವಿತಾ ಅನ್ನುವಂತ ಅಡಿಗಳನ್ನು ನಮ್ಗೆ ಸೇರಿಸಿ ನಾಶ ಮಾಡಿದ್ರಿ. ಆದ್ರೂ ನೀವು ಕೇಳಿಲ್ಲ, ನಾವು ಕೇಳಕ್ಕೂ ಹೋಗ್ಬೇಡ್ರಿ. ನಾವು ನಮ್ ತಾಕತ್ತಿದ್ದಿಲ್ಲ ನಾವು ಕೋರ್ಟ್ಗೆ ಹೋಗಕ್ಕ, ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ನಾವು ಬಡವರು, ಕೇವಲ ಒಂದು ತಾಲೂಕಿನೊಳಗ 2 ತಾಲೂಕಿನೊಳಗ 5 ಮನಿ ಇದ್ದವ್ರು, ನಾವು ಕೇವಲ 18 ಜಿಲ್ಲಾದೊಳಗ ಬದುಕಿದ್ದವ್ರು ನಾವು ಲಿಂಗಾಯತರಾಗಿ. ಶರಣ ಸಂಪ್ರದಾಯದೊಳಗ ಬರ್ತೀವಿ, ಈಗೂ ನಮ್ಮ ಹಣಿಮ್ಯಾಗ ಈಗೂ ತಿರ್ಲಾದ ನಾವು ಇರಂಗಿಲ್ಲ. ಆದ್ರ ಆ ಶರಣ ಸಂಸ್ಕೃತಿಯನ್ನು ಹೊಡೆಯುವಂತ ಕೆಲಸ ನೀವು ಎಲ್ಲರೂ ಕೂಡಿ ಮಾಡಾಕತ್ತೀರಿ. ಅದನ್ನು ನಿಲ್ಲಿಸಬೇಕು ಅನ್ನುವ ನಮ್ಮ ಸಮಾಜದವರಿಗೂ ಕೂಡ ಸ್ಪಷ್ಟವಾಗಿ ಈ ಬೋಧನೆಯನ್ನ ಮನೆ ಮನೆಗೆ ತೆರಳಿ ನಾವು ಹಿಂದೂ ಹಡಪದ ಅಂತ ಬರ್ಸ್ತೀವಿ ಹೊರತು ನಾವು ಲಿಂಗಾಯತ ಮತ್ತು ವೀರಶೈವ ಅಂತ ಬರ್ಸೋದಿಲ್ಲ. ನಮ್ಮ ಸಮಾಜಗಳು ಕೂಡ ಮೊದಲೇ ನಾವು ರಾಜ್ಯ ಸಂಘವನ್ನ 2008 ಅಖಿಲ ಕರ್ನಾಟಕ ಲಿಂಗಾಯತ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಧಾರವಾಡ ಅಂತ ಮಾಡಿದ್ವಿ. ಅದು ಇವತ್ತು ತೆಗೆದು ಹಾಕಿದ್ವಿ 2020 ಇಸ್ವಿಗೆ. ಯಾಕೆ ತೆಗೆದು ಹಾಕಿದ್ವಿ ಅಂದ್ರೆ ಇವರು ಅಪ್ಪೋಲಿಲ್ಲ. 2016 ನಮ್ಮ ಮ್ಯಾಗ ಏನ್ ಅನ್ಯಾಯ ನಡೀತು ಅದಕ್ಕೆ ಇವರು ಸ್ಪಂದನೆ ಮಾಡೋಕ ನಮ್ಮ ರಾಜ್ಯ ಸಂಘವನ್ನು ಕೂಡ ನಾವು ಅಖಿಲ ಕರ್ನಾಟಕ ಹಬ್ಬದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಅಂತ ಮಾತ್ರ ಈಗ ಉಳಿಸ್ಕೊಂಡಿದ್ದೀವಿ. ಆ ದೃಷ್ಟಿ ಒಳಗ ನಾನು ಈ ಪತ್ರಿಕೆ ಹೇಳಿಕೆ ಮೂಲಕ ನನ್ನ ಎಲ್ಲ ಮಠಾಧೀಶರಿಗೂ ಮತ್ತು ಎಲ್ಲ ಲಿಂಗಾಯತ ಶಾಸಕರಿಗೆ, ನಾಯಕರಿಗೆ, ಲಿಂಗಾಯತ ನಾಯಕರಿಗೆ, ವೀರಶೈವ ನಾಯಕರಿಗೆ ಕೇಳ್ಕೊತಾ ಇದ್ದೀನಿ. ಹಿಂದುಳಿದ ವರ್ಗಗಳ ಮೈಕ್ರೋ ಕಮ್ಯುನಿಟಿ ಇರ್ತಕ್ಕಂಥ ಸಣ್ಣ ವರ್ಗದವ್ರನ್ನ ಅಪ್ಪೋರಿ ಆಗಂಗಿಲ್ಲ. ಇದು ಚಾಲೆಂಜ್. ಲಿಂಗಾಯತ ಧರ್ಮನ ಕಟ್ಟಬೇಕಾದ್ರೆ ನಾವು ವಿಶ್ವಾಸಕ್ಕೆ ತಗೋಬೇಕು. ಕೇವಲ ಅವರ ಧರ್ಮದ ಸ್ವಾಮಿಗಳಿಗೆ ಮಾತ್ರ ಒಂದು ಪೋಸ್ಟರ್ನ ತಮ್ಮ ಇದು ಸಮಿತಿ ಒಳಗೆ ಕೊಟ್ಟು ನಮ್ಮ ಮೇಲೆ ಒತ್ತಾಯ ಹಾಕಿದ್ರೆ ಆ ಒತ್ತಾಯನ ನಾವು ಕೇಳೋದಿಲ್ಲ. ನಾವು ಸ್ವಾಮಿಗಳ ಮಾತನ್ನು ಕೇಳೋದಿಲ್ಲ. ಅವಾಗ ಅದಕ್ಕೋಸ್ಕರ ಇನ್ನೊಂದು ಬಾರಿ ನಾನು ಹೇಳ್ತೀನಿ, ಲಿಂಗಾಯತ್ ಮಹಾಸಭಾ, ವೀರಶೈವ ಮಹಾಸಭಾದವರಿಗೆ ನೀವು ಎಲ್ಲ ಹಿಂದುಳಿದ ವರ್ಗದ ಲಿಂಗಾಯತ್ ಪಂಗಡದಲ್ಲಿ ಇರ್ತಕ್ಕಂಥ ಸಮಾಜಗಳನ್ನ ಗಣನೆಗೆ ತಗೊಂಡಿಲ್ಲ ಆದ ಕಾರಣ ಇದು ನಿಮ್ಮ ಧರ್ಮ ಸಕ್ಸಸ್ ಆಗೋದಿಲ್ಲ ಅಂತ ಹೇಳಿ ಈ ಮೂಲಕ ನಾನು ತಿಳಿಪಡಿಸ್ತೇನೆ. ಬಾಗಲಕೋಟೆ ಜಿಲ್ಲೆಯಿಂದ ನಾವು ಈಗಾಗಲೇ ಪತ್ರಿಕೆಯನ್ನು ಕೂಡ ಹೊರಡಿಸಿದ್ದೇವೆ. ನಾವು ಲಿಂಗಾಯತ ಧರ್ಮ ವೀರಶೈವರು ಅಪ್ಪಗೊಂಡ್ರೆ ಮಾತ್ರ ನಾವು ಲಿಂಗಾಯತೊಳಗೆ ಬರ್ತೀವಿ, ಇಲ್ಲಾಂದ್ರೆ ಹಿಂದೂದೊಳಗೆ ಇರ್ತೀವಿ. ಹಿಂದೂ ಹಬ್ಬದ ಅಂತೇಳಿ ನಾವು ಬರ್ಸ್ತಾ ಇದ್ದೀವಿ. ನಾವೆಲ್ಲರೂ ಈ ಸಮಾಜದವರ ಒಕ್ಕೂಲಿನ ಸಭೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವು ಈಗಾಗಲೇ ತಂಗಡಿ ಒಳಗೆ 2025ರಂದು ನಾವು ಸಭೆಯನ್ನ ಮಾಡಿ, ರಾಜ್ಯ ಮಟ್ಟದ ಸಭೆಯನ್ನು ಮಾಡಿ ಈಗಾಗಲೇ ಈ ವಿಷಯವನ್ನ ತೀರ್ಮಾನಕ್ಕೆ ತೆಗೆದುಕೊಂಡಿದ್ದೇವೆ. ಅದಕ್ಕೋಸ್ಕರ ಸಮಾಜದವರು ಕೂಡ ಹಿಂದೂ ಹಡಪದ ಅಂತ ಬಳಸಬೇಕು ಅಂತೇಳಿ ವಿನಂತಿ ಮಾಡ್ಕೊಂಡು ಎಲ್ಲರಿಗೂ ಶರಣ. ಯಾಕಂದ್ರ ಅವನಲ್ಲಿ ಆ ಲಿಂಗಾಯತ್ ಮಹಾಸಭಾ ಉಳಿಸ್ಕೋಬೇಕಾಗಿತ್ತಂದ್ರ ಅವನೊಂದು ವಿಚಾರವನ್ನು ಮಾಡ್ತಿದ್ದ. ಎಲ್ಲ ಶರಣರ ಐಕ್ಯ ಸ್ಥಳಗಳನ್ನ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಬಸವ ಕಲ್ಯಾಣ ಜಿಲ್ಲೆಯೊಳಗ, ಬಾಗಲಕೋಟೆ ಜಿಲ್ಲೆಯೊಳಗ ಇರ್ತಕ್ಕಂಥ ಎಲ್ಲ ಶರಣರ ಐಕ್ಯ ಸ್ಥಳಕ್ಕೆ, ಜನ್ಮಸ್ಥಳಗಳಿಗೆ ಮತ್ತು ಅವರ ಕುರುಹುಗಳನ್ನು ಉಳಿಸುವಂತ ವ್ಯವಸ್ಥೆ ಮಾಡ್ತಿದ್ದ. ಇಲ್ಲ ಅಂದ್ರ ಈಗ ಮತ್ತೆ ಏನು ಹೊಡೆದ ಹಾಕ್ತೀನಲ್ಲ, ಶರಣ ಸಂಸ್ಕೃತಿ ಬಿಟ್ಟು ಬಸವ ಸಂಸ್ಕೃತಿ ಅಂತ ಏನು ಪ್ರಾರಂಭ ಮಾಡಿಸಿನಲ್ಲ, ಈ ರೀತಿ ಮಾಡ್ತಿದ್ದಿಲ್ಲ.